ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬುದ್ಧಿವಂತ ಕಾಗೆಯ ಬಗ್ಗೆ ಪುಟ್ಟ ಕತೆ ನೋಡ್ತಾ ಹೋಗೋಣ. ಹಾಗೆ ಒಂದು ಕತೆ ಅಂತಕ್ಕಂಥ ಇಷ್ಟ ಆಯ್ತು, ಇಷ್ಟೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಪುರ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಿಮಗೆ ಯಾವ ಒಂದು ಕತೆ ಬೇಕಂತೇಳಿ ಕಾಮೆಂಟ್ ಮಾಡಿ ಪೂರ್ತಿಯಾಗಿ ಕತೆ ಬರಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಈ ಒಂದು ಕತೆ ನೋಡ್ತಾ ಹೋಗೋಣ ಬನ್ನಿ. ಬಹಳ ದೂರದಿಂದ ಹಾರಿದ ಕಾಗೆ ನೀರಿಗಾಗಿ ಹುಡುಕಲು ಪ್ರಾರಂಭಿಸಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ ಅಂತೀವಿ. ಕೊನೆಗೆ ಅರ್ಧ ನೀರು ತುಂಬಿದ ಮಡಕೆ ಕಂಡಿತು. ಮತ್ತು ನೋಡಿ, ಕೊನೆಗೆ ಅರ್ಧ ನೀರು ತುಂಬಿದ ಮಡಕೆ ಕಂಡಿತು. ಮಡಕೆ ಅಂದ್ರಿಗಿನ ಪಾಟ್ ಅಂತಕ್ಕಂಥದ್ದು. ಓಕೆನಾ? ಆ ನಂತರ ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ. ಆಗ ನೀರು ಕುಡಿಯಲು ಪ್ರಯತ್ನಿಸಿತು. ಅಂತಕ್ಕಂಥದ್ದು. ಆ ನಂತರ ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ. ಕಾಗೆಯ ಕೊಕ್ಕು ಚಿಕ್ಕದಿರುವುದರಿಂದ ನೀರು ಕುಡಿಯಲು ಆಗಲಿಲ್ಲ. ಆಗ ಉಪಾಯವೊಂದು ಹೂಡಿತು. ಫುಲ್ ಸ್ಟಾಪ್ ಹಾಕಿ ಪೂರ್ಣ ವಿರಾಮ. ಅಲ್ಲೇ ಇರುವ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಆ ಗಡಿಗೆಯಲ್ಲಿ ಹಾಕಿತು. ಆ ಗಡಿಯಲ್ಲಿ ಹಾಕಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಆಗ ನೀರು ಮೆಲ್ಲನೆ ಮೇಲೆ ಏರಿದವು. ಕಾಗೆ ಪೂರ್ಣ ವಿರಾಮ ಹಾಕಿ. ಆ ನಂತರ ಕಾಗೆ ಮೇಲೆ ಬಂದ ನೀರನ್ನು ಕುಡಿದು ಸರ್ರನೆ ಹಾರಿ ಹೋಯಿತು. ಕಾಗೆ ಮೇಲೆ ಬಂದ ನೀರನ್ನು ಕುಡಿದು ಸರ್ರನೆ ಹಾರಿ ಹೋಯಿತು. ಇದರಿಂದ ಏನು ನೀತಿ ನಮಗೆ ಗೊತ್ತಾಯಿತು ಅಂತಂದ್ರೆ, ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿ ಆಗಿರ್ತಕ್ಕಂಥದ್ದು. ರೈಟ್? ಹಾಗಾದರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯಿತಾ? ಇಷ್ಟೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಂಥ ಒಂದು ಕತೆ ಬೇಕಂದ್ರೆ ಕಾಮೆಂಟ್ ಮಾಡಿ. ಆ ಒಂದು ಕತೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.